ಚಿಕ್ಕೇನಕೊಪ್ಪದ ಚನ್ನವೀರ ಶರಣರು ಅವರು ಒಂದು ಊರಿನೊಳಗೆ ಪಾದಯಾತ್ರಾ ಹೊರಡ್ತಾ ಹೋಗುತ್ತಿರುವಾಗ ಅದ ಊರೊಳಗೆ ತಂಗಿ ಭಕ್ತಾದಿಗಳ ಮನೆಯೊಳಗೆ ಪೂಜೆ ಪ್ರಸಾದಗಳನ್ನು ತೀರಿಸಿಕೊಂಡು ಹೋಗುವಂತಹದ್ದು. ಅವಾಗ ಅವರು ಮಠದೊಳಗೆ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಮಡಿಲೇ ಭಕ್ತರ ಮನೆಗೆ ಹೊರಟಿರ್ತಾರ. ಅವಾಗ ಶಿಷ್ಯ ಒಬ್ಬಾತ ಮುಂದ್ ಅವರನ್ನು ಕರ್ಕೊಂಡು ಹೋಗುವಾತ, ಅಜ್ಜರ ಈ ದಾರಿ ಒಳಗ ಬ್ಯಾಡ್ರಿ, ಹಿಂಗ ಹಾಶ್ ಹೋಗುನು ಅಂದ. ಯಾಕೋ ತಮ್ಮ ಅವ್ರ ಮನಿ ಇಲ್ಲೇ ಬರ್ತದಲ್ಲ, ಹಿಂಗ ಹೋಗುದು ಯಾಕ ಮತ್ ಹಿಂಗ ಹಾಶಿ ಅಂತ ಹೇಳಕತ್ತಿದಿ, ಸುತ್ತಾಕಿ ಯಾಕೆ ಹೋಗುದು ಅಂದಾಗ, ಅಪರ ಅಲ್ಲೇ ಒಂದು ನಾಯಿ ಸತ್ತತ್ರಿ ದಾರ್ಯಾಗ, ಅದಕ್ಕ ಹಿಂಗ ಹಾಶಿ ಹೋಗುಣು ಅಂತ ಆತಂದಾಗ, ಅದೆಲ್ ಸತ್ತತ್ಯೋ ಮಕ್ಕೊಂಡತದ ಅಂದ್ರಿ. ಇಲ್ರಿ ಅಪ್ಪರ, ನಾನು ನೋಡೆ ತಮಗ ಹಿಂಗಾಶ್ ಕರ್ಕೊಂಡು ಹೋಗೋಣ ಅಂತ ಹೇಳಿದೆ ಅಂದಾಗ, ಅವಾಗ ಚನ್ನವೀರ ಶರಣರು ನಿಂತಲ್ಲೇನೆ ಚಿಟಿಗೆ ಹೊಡಿತಾರ, ಆ ನಾಯಿಯನ್ನ ಕರೀತಾರ. ಚಿಟಿಗೆ ಹೊಡೆದ ಆ ನಾಯಿ ಕರೆದ್ರೆ ನಾಯಿ ಎದ್ದು ಬರ್ತತ್ರಿ. ನಾಯಿ ಎದ್ದು ಬಂದು ಅವ್ರ ಮುಂದೆ ನಿಂತಾಗ ಅವ್ರೇನ್ ಮಾಡಿದ್ರು ಅಂತಂದ್ರೆ, ತಮ್ಮ ಹಂತ್ರ ಇರ್ತಕ್ಕಂಥ ಒಂದು ಕಲ್ ಸಕ್ಕರೆನ ಅದ್ರ ಮುಂದೆ ಹಾಕಿ ಅವ್ರ ಮುಂದೆ ಹೋದ್ರು ಅನ್ನುವಂಥದ್ದು ಬರ್ತದೆ. ಇರ್ಲಿ, ಬ್ರಹ್ಮಾನಂದ ಗುರುಗಳ ಜೀವನದಾಗೂ ಬರ್ತದೆ. ಏನಪ್ಪಾ ಅಂತಂದ್ರೆ, ಅವರು ರಬಕವಿ ಒಳಗೆ ಗೇಣಿಯವರ ಮನಿ ಒಳಗೆ ಪೂಜೆಗಾಗಿ ಅವರನ್ನು ಕರೆದಿರ್ತಾರೆ. ಪೂಜಾಕ ಅವ್ರ ಮನೆಗೆ ಹೋಗುವುದು ಪೂರ್ವ ನಿಗದಿ ಆಗಿರ್ತದ. ಆ ದಿನ ಗುರುಗಳು ಅವ್ರ ಮನೆಗೆ ಹೋಗೋಕ್ಕಿಂತ ಪೂರ್ವದೊಳಗೆ ಏನಾತಂದ್ರೆ, ಅವ್ರ ಮನೆಯ ಸಣ್ಣ ಹುಡುಗಿ, ಓಡಾಡಿಕೊಂಡಿರುವಂತ ಸಣ್ಣ ಹುಡುಗಿ ನೀಲಮ್ಮ ಅಂತ ಹೇಳಿ, ಆಕೆ ಹೆಸರು ಮೊದಲನೇ ಹೆಸರು ಬೇರೆ ಇತ್ತು. ಆ ಹುಡುಗಿ ಏನಪ್ಪಾ ಅಂತಂದ್ರೆ ಆರೋಗ್ಯದೊಳಗೆ ವ್ಯತ್ಯಾಸ ಆಗಿ 4-6 ದಿನ ನರಳಾಡಿತ್ತು. ಅದ ದಿನ ಬೆಳಗ್ಗೆ ಏನಾತು ಅಂದ್ರೆ ಆಕಿ ಹುಡುಗಿ ತೀರ್ಕೊಂಡ್ಬಿಡ್ತು. ಆ ಹುಡುಗಿ ತೀರ್ಕೊಂಡಾಗ ಗುರುಗಳನ್ನರ ಮನಿಗ್ ಕರೆದಿವಿ, ಮತ್ತೆ ಈ ಹುಡುಗಿಯರ ಹಿಂಗ್ ತೀರ್ಕೊಂಡ್ಬಿಡ್ತು, ಏನ್ ಮಾಡೋದು, ಅಜ್ಜರು ಬರೋ ಎಳ್ಳೆನೂ ಆಗಿಬಿಡ್ತು, ಹೆಂಗ್ ಮಾಡೋದು, ಅವರನ್ನ ಬ್ಯಾಡ್ ಅಂತ ಹೆಂಗ್ ಅನ್ನೋದು ಅನ್ನೋ ವಿಚಾರ ಮಾಡಿ ಬಂದ್ ಹೋಗ್ಲಿ ಗುರುಗಳು, ತಪ್ಪೇನಿಲ್ಲ, ಆಮೇಲೆ ನಾವು ಇನ್ನು ಉಳಿದದ್ದನ್ನೆಲ್ಲ ಮಾಡೋಣ, ಇನ್ನೂ ಯಾರಿಗೂ ಈ ವಿಷಯ ತಿಳಿಸೋದು ಬ್ಯಾಡ ಅಂತ ಹೇಳಿ ಅವ್ರ ಮನ್ಯಾಗಿನವ್ರು ಏನ್ ಮಾಡಿದ್ರು ಅಂತಂದ್ರೆ, ಆ ಹುಡುಗಿ ಏನ್ ಕೋಣಿ ಒಳಗಿತ್ತಲ್ಲ, ಅಲ್ಲೇ ದೇಹ ಬಿಟ್ಟಿತ್ತಲ್ಲ, ಆ ಕೋಣಿಯ ಬಾಗಲ ಒಂದು ಹಾಕಿ ಗುರುಗಳು ಬಂದ್ ಹೋದ ಮ್ಯಾಲ, ಪೂಜೆ ಗೀಜೆ ಮುಗಿದ ಮ್ಯಾಲ ಮುಂದೆ ನೋಡೋಣ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಗುರುಗಳ ಪಾದ ಪೂಜೆಗೆ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡ್ರು. ಗುರುಗಳು ಮನೆಗೆ ದಯಮಾಡಿಸಿದ್ರು, ಪಾದಕ್ಕೆ ನೀರು ಕೊಟ್ಟು ಒಳಗೆ ಕರ್ಕೊಂಡು ಹೋಗಿ ಗುರುಗಳನ್ನ ಕುಂದ್ರಿಸಿದ್ರು. ಅವಾಗ ಗುರುಗಳು ಪಾದ ಪೂಜೆಗೆಲ್ಲ ಸಜ್ಜು ಮಾಡಿರಲ್ಲ, ಚಲೋ ಆತು, ಎಲ್ಲರೂ ಬಂದಿರಲ್ಲ, ಒಳ್ಳೇದಾತು. ಮತ್ತಕಿ ಎಲ್ಲಿ ಹೋಗ್ಯಾಳ ಸಣ್ಣ ಹುಡುಗಿ, ಎಲ್ಲಿ ಹೋತದು ಅಂತ ಕೇಳಿದ್ರು. ಅವಾಗ ಅವ್ರು ಒಬ್ಬರು ಮುಖ ಒಬ್ಬರು ನೋಡ್ಕೊಂಡು ಮುಖ ಸಪ್ಪು ಮಾಡಿದಾಗ, ಹೆಣ್ಮಕ್ಳು ಒಂಚೂರು ಕಣ್ಣಾಗ ನೀರ್ ತಂದಾಗ ಗುರುಗಳಿಗೆ ಗುರ್ತಾತು. ಯಾಕವ ಏನಾತು, ಎಲ್ಲಿ ಹೋಗೈತೆ ಆ ಹುಡುಗಿ, ಹೊರಗೆ ಹೋಗೈತೇನು, ಕರೀರಿ ಅಂತಂದ್ರು. ಇಲ್ಲಪ್ಪ ಅಂತ ಒಬ್ರಂದು ಸುಮ್ಮನಾದ್ರು. ಅವಾಗ ಗುರುಗಳಿಗೆ ಏನು ಹೇಳಲಾರ್ದ ಇದ್ರ ತಪ್ಪಾದೀತಲ್ಲ ಅಂತ ಮನಿ ಯಜಮಾನನ ಹೇಳ್ತಾನ, ಇಲ್ರಿ ಅಪ್ಪ ಹಿಂಗಾಯ್ಬಿಡ್ತು, ನಿಮಗ ಭಿನ್ನ ಮಾಡಿದ್ವಿ, ಬ್ಯಾಡ ಅಂತ ಹೆಂಗ ಅನ್ನೋದು, ತಾವು ದಯಮಾಡಿಸಿ ಪಾತ್ಪೂಜೆ ಮುಗಿಸ್ಕೊಂಡು ಹೋಗ್ಲಿ ಅಂತ ನಾವು ಸುಮ್ನಾದ್ವಿ ಅಂತಂದಾಗ, ಗುರುಗಳು ಎಲ್ಲೆಗೈತದು, ಎಲ್ಲೈತ ಹುಡುಗಿ ಅಂತಂದಾಗ, ಕೋಲ್ಯಾಗೈತ್ರಿ ಅಪ್ಪ ಅಂತಂದಾಗ, ಅಜ್ಜವರು ಪಾತ್ಪೂಜೆ ಬಿಟ್ಟು ಮೊದಲು ಎದ್ದು ಹೋದ್ರಂತ. ಎದ್ದು ಹೋಗಿ ಆ ಹುಡುಗಿ ಏನ್ ಮಲಗಿತ್ತಲ್ಲ, ಅಲ್ಲೇ ದೇಹ ಬಿಟ್ಟಿತ್ತಲ್ಲ, ಆ ಹುಡುಗಿ ಎದಿ ಮೇಲೆ ತಮ್ಮ ಕೈಯಾಗಿನ ಬೆತ್ತ ತಗೊಂಡು ತಿವುದ್ರಂತ. 2-3 ಬೇರೆ ತಿವುದು, ಹೇಳ ನಿಲವ, ಮನಿಗೆ ಪಾತ್ ಪೂಜೆಗಂತ ಬಂದಾಗ ಹಿಂಗ್ ಮಕ್ಕೋತಾರೇನ್ ಹುಚ್ಚಿ, ಎದ್ದೇಳ, ಎಲ್ಲರೂ ಬಂದ್ ನಿಂತಾರ, ನೀವೊಬ್ಬೈಕ್ ಮಕ್ಕೊಂಡ್ರೆ ಹೆಂಗ ಅಂತ 2 ಸರಿ ಅಂದಾಗ, ಆ ಹುಡುಗಿ ನಿದ್ಯಾಗಿಂದ ಎದ್ದಂಗ ಕಣ್ಣು ಒರೆಸ್ಕೊಂತ ಎದ್ದು ಕುಂತು ಅನ್ನುವಂಥದ್ದು ಬರ್ತದೆ. ಆ ಹುಡುಗಿ ಹೆಸರು ಬೇರೆ ಇತ್ತು, ಗುರುಗಳ ಆಕೆಗೆ ನೀಲಮ್ಮ ಅಂತ ಹೆಸರನ್ನ ಇಟ್ಟು ಆಶೀರ್ವಾದ ಮಾಡ್ತಾರ ಅಂತ ನಾವು ಕೇಳ್ತೀವಿ. ಹೀಗೆ ಮಹಾತ್ಮರ ಚರಿತ್ರೆ ಒಳಗೆ ಹೀಗೆಲ್ಲ ನಾವು ನೋಡ್ತಾ ಬರ್ತೀವಿ. ಅವರ ಕಡೆಯಿಂದ ಆಗ್ಲಾರದ್ದೇನದ, ಹರಮುನಿದರು ಗುರು ಕಾಯುವ ಅಂದ ಹಾಗೆ ಗುರುಗಳೇನಪ್ಪಾ ಅಂತಂದ್ರೆ ಆ ಒಂದು ಕಾರ್ಯವನ್ನ, ಸತ್ತವರನ್ನೂ ಬದುಕಿಸಿದ ಕಾರ್ಯವನ್ನ ಮಾಡಿದ್ದನ್ನ